ಮೊದಲಿಗೆ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯಣ್ಣ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. 100 ಕಾಲ ಇದೇ ತರ ನಮ್ಮನ್ನ ನಿರಂತರವಾಗಿ ಎಂಟರ್ಟೈನ್ ಮಾಡ್ತಾ ಇರಿ. ನಮ್ಮ ಶಿವಣ್ಣನವರ 63ನೇ ಹುಟ್ಟುಹಬ್ಬದ ಪ್ರಯುಕ್ತ ರಾಶಿ ಸಿನಿಮಾಗಳ ಅನೌನ್ಸ್ಮೆಂಟ್ ಆಗಿದೆ. ಇವುಗಳಲ್ಲಿ ಅದೆಷ್ಟು ಸಿನಿಮಾಗಳು ಸೆಟ್ ಇರ್ತಾವೋ ಹಾಗೂ ಅದೆಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾವೋ ಗೊತ್ತಿಲ್ಲ. ಟೋಟಲ್ ಆಗಿ ಶಿವಣ್ಣವರ ಕೈಯಲ್ಲಿ ಎಷ್ಟು ಸಿನಿಮಾಗಳಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಆಪ್ತಮಿತ್ರ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಪಿ ವಾಸು ಅವರ ಸೋದರಳಿಯ ಬಾಲಾಜಿ ಮಾಧವನ್ ರವರ ಮೊದಲ ನಿರ್ದೇಶನದ ಸಿನಿಮಾದಲ್ಲಿ ಶಿವಣ್ಣ ಅವರು ನಟಿಸ್ತಿದ್ದಾರೆ. ಈ ಮೂವಿಯ ಟೈಟಲ್ ಅನ್ನ ಆದಷ್ಟು ಬೇಗ ರಿವೀಲ್ ಮಾಡ್ತೀವಿ ಅಂತ ಒಂದು ಅಫಿಷಿಯಲ್ ಪೋಸ್ಟರ್ ರಿಲೀಸ್ ಮಾಡೋ ಮೂಲಕ ತಿಳಿಸಿದ್ದಾರೆ. ಇನ್ನು ತಮಿಳಿನ ಥ್ರಿಲ್ಲರ್ ಸಿನಿಮಾ ಪಾಯುಂ ಒಳಿ ನೀ ಎನುಕ್ಕು ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಕಾರ್ತಿಕ್ ಕದ್ವೈತ್ ರವರ ನಿರ್ದೇಶನದಲ್ಲಿ ಶಿವಣ್ಣ ಅವರು ನಟಿಸ್ತಿದ್ದಾರೆ. ಈ ಹೆಸರಿಡದ ಸಿನಿಮಾಗೆ ಸ್ಯಾಮ್ ಸಿಯಸ್ ಅವರ ಮ್ಯೂಸಿಕ್ ಇರಲಿದೆ. ರಣವಿಕ್ರಮ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಪವನ್ ಒಡೆಯರ್ ಅವರು ಕೂಡ ಶಿವಣ್ಣ ಅವರ ಜೊತೆ ಒಂದು ಸಿನಿಮಾ ಇರಲಿದೆ ಅಂತ ಒಂದು ಅಫಿಷಿಯಲ್ ಪೋಸ್ಟರ್ ಅನ್ನ ರಿಲೀಸ್ ಮಾಡಿದ್ದಾರೆ. ನವೀನ್ ಶೆಟ್ಟಿ ಅವರ ಡೈರೆಕ್ಷನ್ ಅಲ್ಲಿ ಧೀರಾ ಅನ್ನೋ ಸಿನಿಮಾ ಕೂಡ ಅನೌನ್ಸ್ ಆಗಿದೆ. ಇದರ ಟೈಟಲ್ ಡಿಸೈನ್ ತುಂಬಾ ಔಟ್ಡೇಟೆಡ್ ಆಗಿದೆ. ಮೈರಾ ಕ್ರಿಯೇಷನ್ಸ್ ಅನ್ನೋ ಪ್ರೊಡಕ್ಷನ್ ಹೌಸ್ ಕೂಡ ಒಂದು ಸಿನಿಮಾನ ಅನೌನ್ಸ್ ಮಾಡಿದೆ. ಇನ್ನು ಶಿವಣ್ಣ ಅವರ ಅಭಿಮಾನಿ ಕಮ್ ನಿರ್ಮಾಪಕ ಕೆಪಿ ಶ್ರೀಕಾಂತ್ ಅವರು ಕೂಡ ಒಂದು ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ. ಟಗರು ಸಿನಿಮಾದ ನಂತರ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಬರ್ತಿರುವಂತ ಸಿನಿಮಾ ಇದು. ಕನ್ನಡದಲ್ಲಿ ಮೇಡ್ ಇನ್ ಬ್ಯಾಂಗ್ಳೂರ್ ಅನ್ನುವಂತ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಪ್ರದೀಪ್ ಶಾಸ್ತ್ರಿ ಅವರ ನಿರ್ದೇಶನದಲ್ಲಿ ಸರ್ವೈವರ್ ಅನ್ನುವಂತ ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ. ವಿಶೇಷ ಏನಂದ್ರೆ ಶಿವಣ್ಣ ಅವರ ಹೋಮ್ ಬ್ಯಾನರ್ ಗೀತಾ ಪಿಕ್ಚರ್ಸ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸಂಜು ವೆಡ್ಸ್ ಗೀತಾ ಸಿನಿಮಾನ ಡೈರೆಕ್ಟ್ ಮಾಡಿದಂತ ನಾಗಶೇಖರ್ ಅವರ ಡೈರೆಕ್ಷನ್ ಅಲ್ಲೂ ಕೂಡ ಶಿವಣ್ಣ ಅವರು ಒಂದು ಸಿನಿಮಾನ ಮಾಡ್ತಿದಾರಂತೆ. ಆ ಸಿನಿಮಾದ ಅಫಿಷಿಯಲ್ ಪೋಸ್ಟರ್ ಕೂಡ ಇವತ್ತು ರಿಲೀಸ್ ಆಗಿದೆ. ಶಿವಣ್ಣ ಹಾಗೂ ಗಣೇಶ್ ಅವರು ನಟಿಸಿ ನಂದಕಿಶೋರ್ ಅವರು ಡೈರೆಕ್ಟ್ ಮಾಡ್ತಿರುವಂತ ಶಿವಗಣದಿಂದ ಕೂಡ ಒಂದು ಅಫಿಷಿಯಲ್ ಪೋಸ್ಟರ್ ಬಂದಿದೆ. ಈ ಸಿನಿಮಾ ಬರಲ್ಲ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ರಿಲೀಸ್ ಆದಂತ ಪೋಸ್ಟರ್ ಇಂದ ಈ ಸಿನಿಮಾ ಬರುತ್ತೆ ಅನ್ನೋದು ಕನ್ಫರ್ಮ್ ಆಯ್ತು. ಅರ್ಜುನ್ ಜೈನ್ ಅವರ ಡೈರೆಕ್ಷನ್ ಅಲ್ಲಿ ಇದೇ ವರ್ಷ ರಿಲೀಸ್ ಆಗ್ತಿರುವಂತ 45 ಸಿನಿಮಾ ತಂಡದಿಂದ ಕೂಡ ಶಿವಣ್ಣ ಅವರ ಒಂದು ಹೊಸ ಪೋಸ್ಟರ್ ರಿಲೀಸ್ ಆಗಿದೆ. ರೋಹಿತ್ ಪದಕಿ ಅವರ ನಿರ್ದೇಶನದಲ್ಲಿ ಶಿವಣ್ಣ ಹಾಗೂ ಧನಂಜಯ ಅವರು ನಟಿಸ್ತಿರುವಂತ ಉತ್ತರಾಖಂಡ ಸಿನಿಮಾ ತಂಡದಿಂದ ಕೂಡ ಒಂದು ಹೊಸ ಪೋಸ್ಟರ್ ಬಂದಿದೆ. ಹೇಮಂತ್ ರಾವ್ ಅವರ ಡೈರೆಕ್ಷನ್ ಅಲ್ಲಿ ಬರ್ತಿರುವಂತ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಈ ಸಿನಿಮಾ ತಂಡದಿಂದ ಕೂಡ ಒಂದು ಹೊಸ ಪೋಸ್ಟರ್ ಬಂದಿದೆ. ಇದೇ ಡೈರೆಕ್ಟರ್ ನಿರ್ದೇಶನದಲ್ಲಿ ಶಿವಣ್ಣ ಅವರು ಭೈರವನ ಕೊನೆ ಪಾಠ ಅನ್ನೋ ಸಿನಿಮಾನ ಕೂಡ ಈ ಹಿಂದೆ ಅನೌನ್ಸ್ ಮಾಡಿದ್ರು. ಈ 666 ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ಹೇಮಂತ್ ರಾವ್ ಅವರು ಈ ಸಿನಿಮಾನ ಕೈಗೆತ್ಕೊಳ್ಬಹುದು. ಗೋಸ್ಟ್ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಶ್ರೀನಿ ಅವರ ನಿರ್ದೇಶನದಲ್ಲಿ ಶಿವಣ್ಣ ಅವರು ಎ ಫಾರ್ ಆನಂದ್ ಅನ್ನೋ ಸಿನಿಮಾನ ಮಾಡ್ತಿದ್ದಾರೆ. ಈ ಸಿನಿಮಾನ ಶಿವಣ್ಣ ಅವರ ಹೋಮ್ ಬ್ಯಾನರ್ ಗೀತಾ ಪಿಕ್ಚರ್ಸ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಇನ್ನು ತೆಲುಗಿನಲ್ಲಿ ಪೆದ್ದಿ ಸಿನಿಮಾ ತಂಡದಿಂದ ಶಿವಣ್ಣ ಅವರ ಹೊಸ ಲುಕ್ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಶಿವಣ್ಣ ಅವರ ಹೆಸರು ಗೌರ್ನಾಡು ಅಂತ ಪೋಸ್ಟರ್ ಅಲ್ಲಿ ತಿಳಿಸಿದ್ದಾರೆ. ಜೈಲರ್ 2 ಸಿನಿಮಾದಲ್ಲೂ ಕೂಡ ಶಿವಣ್ಣ ಅವರು ನಟಿಸ್ತಿದ್ದಾರೆ. ಇವಿಷ್ಟು ಸದ್ಯಕ್ಕೆ ನನಗೆ ಸಿಕ್ಕಂತ ಮಾಹಿತಿ. ನಾನು ಈ ಇಷ್ಟು ಸಿನಿಮಾಗಳಲ್ಲಿ ಹೇಮಂತ್ ರಾವ್ ಅವರ ಡೈರೆಕ್ಷನ್ ಅಲ್ಲಿ ಬರ್ತಿರುವಂತಹ ಆ 2 ಸಿನಿಮಾಗಳು ಹಾಗೂ ಉತ್ತರಾಖಂಡ ಈ 3 ಸಿನಿಮಾಗಳ ಮೇಲೆ ನನಗೆ ಸಾಕಷ್ಟು ನಿರೀಕ್ಷೆಗಳಿವೆ. ಶಿವಣ್ಣ ಅವರ ಇಷ್ಟು ಸಿನಿಮಾಗಳಲ್ಲಿ ನೀವು ಯಾವ ಸಿನಿಮಾಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಇದಾಗಿರುತ್ತೆ ಇವತ್ತಿನ ನನ್ನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.